ಹಾಯ್, ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ರವೆ, ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಟೊಮ್ಯಾಟೊ, ಈರುಳ್ಳಿ, ಹುರುಳಿಕಾಯಿ, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು, ಕ್ಯಾರೆಟ್. ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಅದು ಕೆಂಪು ಬಣ್ಣ ಕಂದು ಬಣ್ಣ ಬರೋವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಹುರಿದು ಚೆನ್ನಾಗಿ, ತುಂಬ ಜಾಸ್ತಿ ಬೇಡ, ಕಂದು ಬಣ್ಣ ಬರಲಿ ಸಾಕು. ತುಂಬ ಕಡಿಮೆ ಉರಿಯಲ್ಲಿ ಹುರಿಬೇಕು. ಜಾಸ್ತಿ ಉರಿಯಲ್ಲಿ ಹಾಕ್ಕೊಂಡು ಹುರಿದ್ರೆ ಸೀದೋಗ್ಬಿಡುತ್ತೆ. ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಅದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಬೇರೆ ಪಾತ್ರೆಯಲ್ಲಿ ಎಣ್ಣೆ, ಸ್ವಲ್ಪ ತುಪ್ಪ, ಬೇಕು ಅಂದರೆ ಹಾಕೋಬೋದು, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸಹ ಕಂದು ಬಣ್ಣ ಬರೋವರೆಗೂ. ಕಡಿಮೆ ಉರಿಯಲ್ಲಿ ಅದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗ ಎಲ್ಲನೂ ಸೀದೋಗುತ್ತೆ. ಆಮೇಲೆ ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ. ಅದರ ಫ್ಲೇವರ್ ಬಿಡಬೇಕಲ್ವಾ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅದು ಸಹ ಚೆನ್ನಾಗಿ ಫ್ರೈ ಮಾಡಬೇಕು, ಕಂದು ಬಣ್ಣ ಬರೋವರೆಗೂ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಫ್ರೈ ಆದಮೇಲೆ ಅದಕ್ಕೆ ಹಚ್ಚಿರುವ ಹುರುಳಿಕಾಯಿ ಮೀನ್ಸ್ ಬೀನ್ಸ್ ಹಾಕಿ, ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದೆಲ್ಲದಕ್ಕೂ ಸ್ವಲ್ಪ ಉಪ್ಪು, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಇದೆಲ್ಲದಕ್ಕೂ ಹಿಡಿಯೋ ಹಾಗೆ ಹಾಕಿ
ಲಾಸ್ಟಲ್ಲಿ ಟೊಮೊಟೊ ಹಾಕಿ ಅದನ್ನು ಸಹ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡಿರಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ನಾವು ರವೆ ತಗೊಂಡಿರ್ತೀವೋ ಅದ್ರ 2ರಷ್ಟು ನೀರು ಹಾಕ್ಕೋಬೇಕು. ಈ ಕುದ್ದಿರೋ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೋವರೆಗೂ ಬಿಡಬೇಕು. ನೋಡಿ ಈ ಥರ ಚೆನ್ನಾಗಿ ಕುದ್ದಾಗ ಬೀನ್ಸ್, ಕ್ಯಾರೆಟ್, ಟೊಮೆಟೊ ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ, ಬೆಂದಿರುತ್ತೆ. ಇವಾಗ ರುಚಿಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಚೆನ್ನಾಗಿ ಕುದೀತಾ ಇದೆ. ಲಾಸ್ಟ್ ಒಂದೇ ಸಲ ಎಲ್ಲ ಹಾಕ್ಬಾರ್ದು, ನಿಧಾನಕ್ಕೆ ರವೆ ಹಾಕಿ ಸ್ಪೂನಲ್ಲಿ ಅದನ್ನ ಈ ಥರ ತಿರುಗಿಸ್ತಾ ಇದ್ದರೆ ಅದು ಗಂಟು ಕಟ್ಟಲ್ಲ. ಒಂದೇ ಸಲ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ತಿರುಗಿಸೋಕೆ ಹೋದರೆ ಗಂಟಾಗಿ ಆಗ್ಬಿಡುತ್ತೆ. ಸ್ವಲ್ಪನೇ ಹಾಕಿ ಈ ಥರ ಅಲ್ಲೇ ತಿರುಗಿಸ್ಕೋಬೇಕು. ನೋಡಿ ಈ ಥರ ಗಟ್ಟಿ ಆಗ್ತಾ ಇರುತ್ತೆ, ಅದು ಇನ್ನೂ ಗಟ್ಟಿ ಆಗುತ್ತೆ. ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಮೇಲೆ ಈ ಥರ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀವು ಜಾಸ್ತಿ ರವೆ ಹಾಕ್ತಾ ಹೋದರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಕಮ್ಮಿ ಹಾಕಿದ್ರೂ ಅದು ತೆಳ್ಳೆ ಆಗ್ಬಿಡುತ್ತೆ. ಮೀಡಿಯಮ್ಮಾಗಿ ಹಾಕಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸ್ವಲ್ಪ ಬೇಯಲಿ, ಅದು ಬೇಯಲಿ ಅಂತ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಬೇಡ, ಒಂದು 2-3 ಮಿನಿಟ್ಸ್ ಬಿಟ್ಟು ನೋಡಿದಾಗ ಅದು ರೆಡಿಯಾಗಿರುತ್ತೆ. ಚೆನ್ನಾಗೆಲ್ಲ ಬೆಂದು ಲಾಸ್ಟ್ ಒನ್ಸ್ ಎಲ್ಲ
ಮತ್ತು ಮಿಕ್ಸ್ ಮಾಡಿ ಸಾಕು. ಸ್ಟವ್ ಆಫ್ ಮಾಡಿಬಿಡಿ. 2-3 ಮಿನಿಟ್ಸ್ ಆಯಿತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ನೋಡಿ ಹೇಗಿದೆ. ಇಷ್ಟ ಆಯಿತು ಅಂದರೆ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.